ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗೆ ಬರ್ಡೇಗೆ ಸೈಕಲ್ ಕೊಡಿಸ್ತೀವಿ ಅಂತ ಹೇಳಿದ್ವಿ, ಬಟ್ ಆಗಿರಲಿಲ್ಲ. ನಾನು ಅದಕ್ಕೆ ವಾಚ್ ಕೊಡಿಸ್ಬಿಟ್ಟಿದ್ದೆ. ಇವಾಗ ಒಂದು ಒಳ್ಳೆ ವಿಷಯ ಬಂದಿದೆ ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ. ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗೂ ಇನ್ನೂ ಹೇಳಿಲ್ಲ ಏನು ಅಂತ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಟ್ರಾವೆಲ್ ಮಾಡುವಾಗ ವಾಮಿಟ್ ಆಗುತ್ತೆ, ಇಬ್ರಿಗೂ ಕೂಡ ವಾಮಿಟ್ ಆಗುತ್ತೆ. ಅದಕ್ಕೋಸ್ಕರ 2 ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಒಂದು ಟೆಕ್ನಿಕ್ ಬಂದು ಅವ್ರನ್ನ ಮಲಗಿಸ್ಬಿಡೋದು. ಮಲಗಿಸ್ಬಿಟ್ಟು ನಾವು ಹೋಗಿದ್ದ ಜಾಗ ಹತ್ತಿರ ಇರುವಾಗ ಹೇಳ್ಸಿದ್ರೆ ಆರಾಮಾಗಿ ಎದ್ದೊಳ್ತಾರೆ, ವಾಮಿಟ್ ಏನೂ ಮಾಡ್ಕೊಳ್ಳಲ್ಲ. ಇನ್ನೊಂದೇನೆಂದರೆ ಎಲ್ಲ ಮಕ್ಕಳು ಎಲ್ಲ ಟೈಮಲ್ಲೂ ಮಲಗಲ್ಲ. ಆ ಟೈಮಲ್ಲಿ ಈ ಥರ ಅವ್ರನ್ನ ಬ್ಯುಸಿ ಮಾಡಿಬಿಡಬೇಕು. ಅವ್ರಿಗೆ ಇಷ್ಟವಾಗಿರುವಂಥ ಬುಕ್ಸು ಅಥವಾ ಆಟ ಸಾಮಾನು ಏನಾದರೂ ಕೊಟ್ಬಿಟ್ರೆ ಅವ್ರ ಪಾಡ್ಗೆ ಅವರು ಓದ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಆವಾಗ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ. ಇವಾಗ ದೊಡ್ಡವ್ರಿಗೆಲ್ಲ ನಾವು ಹೇಳ್ತೀವಲ್ವ, ವಾಮಿಟ್ ಬರ್ತಾಯಿದ್ರೆ ಅಂದ್ಕೊಂಡ್ಬೇಡ, ಮೈಂಡ್ ಡೈವರ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು, ಆ ರೀತಿ ಮಕ್ಕಳು ಮನಸ್ಸು ಕೂಡ ಡೈವರ್ಟ್ ಮಾಡಬೇಕು. ಅವ್ರು ಆಟ ಸಾಮಾನು ಆಟ ಆಡ್ಕೊಂಡು ಇಲ್ಲ ಓದ್ಕೊಂಡು ಮೈಂಡ್ ಡೈವರ್ಟ್ ಮಾಡ್ಕೊಂಡಾಗ ಅವ್ರಿಗೆ ವಾಮಿಟ್ ಆಗೋ ಫೀಲ್ ಆಗಲ್ಲ. ಆರಾಮಾಗಿ ಟ್ರಾವೆಲ್ ಮಾಡ್ತಾರೆ. ಅವರು ಸ್ವಲ್ಪ ಖುಷಿಯಾಗಿರ್ತಾರೆ. ಇಲ್ಲ ವಾಮಿಟ್ ಎಲ್ಲ ಮಾಡ್ಕೊಂಡ್ರೆ ಅವ್ರಿಗೂ ಅನ್ಈಸಿನೆಸ್ ಫೀಲ್ ಆಗುತ್ತೆ, ಹಿಂಸೆ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕಿಂತ ಇದು ಬೆಟರ್ ಅಲ್ವಾ. ಅದಕ್ಕೆ ಈ ಸಲ ನಾನು ನನ್ನ ಮಕ್ಕಳಿಗೆ ಇಷ್ಟ ಆಗಿರುವಂಥ ಆಟ ಸಾಮಾನು ಬುಕ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದೀನಿ. ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೂ ಖುಷಿ ಆಯಿತು, ಸದ್ಯ ವಾಮಿಟ್ ಎಲ್ಲ ಮಾಡ್ಕೊಂಡಿಲ್ಲ ಅಂತ. ಆ ಥರ ಎಲ್ಲ ಮಾಡ್ಕೊಂಡು ಹೋದರೆ ನಮಗೂ ಸ್ವಲ್ಪ ಹಿಂಸೆ ಅನಿಸ್ತಾ ಇರುತ್ತೆ. ಮಧ್ಯದಲ್ಲೆಲ್ಲ ನಿಲ್ಲಿಸ್ಬೇಕು, ತಿಂದಿದ್ದೆಲ್ಲ ವಾಮಿಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಸುಸ್ತೆಲ್ಲ ಆಗ್ತಾ ಇರುತ್ತೆ. ಇವತ್ತು ಸ್ವಲ್ಪ ಖುಷಿ ಆಯಿತು, ಮಕ್ಳಿಗೆ ಆ ಥರ ಏನೂ ಆಗಿಲ್ಲ ಅಂತ. ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಇಬ್ಬರು ಮಲ್ಕೊತೀನಿ ಅಂತ ಹೇಳಿದ್ರು. ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನು ಸ್ವಲ್ಪ ಹಾಗೆ ಟೈಮ್ ಪಾಸ್ ಕಡಲೆಕಾಯಿ ತೊಗೊಂಡೋಗಿದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹಾಗೆ ತಿಂತಾ ಇದ್ದೀವಿ. ಮಕ್ಕಳಿಗೆ ಸ್ವಲ್ಪ ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ತೀನಿ. ಅದರಲ್ಲೂ ಕಡಲೆಕಾಯಿ ತಿಂದರೆ ವಾಮಿಟ್ ಆಗುತ್ತೆ. ಅದಕ್ಕೆ ಅವ್ರು ಮಲ್ಕೊಂಡ್ಮೇಲೆ ನಾವು ಸ್ವಲ್ಪ ತಿಂತಾ ಇದ್ದೀವಿ. ಅವ್ರಿಗೆ ಆಮೇಲೆ ಎದ್ಮೇಲೆ ಏನಾದರೂ ಕೊಡ್ತೀನಿ. ಇವಾಗ ಇನ್ನೇನು ಹತ್ತತ್ರ ಮೈಸೂರು ಬಂದ್ವಿ. ಇಲ್ಲೇ ಆನ್ ದ ವೇ ಬರುವಾಗ ನನ್ನ ಕಸಿನ್ ಇಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರನ್ನ ಹಾಗೆ ಮೀಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರಿಗೂ ಫೋನ್ ಮಾಡಿದ್ವಿ. ಅವರು ಸಿಗ್ತೀನಿ ಅಂತ ಹೇಳಿದರು. ಮನೆಗೆ ಹೊರಡ್ತಾ ಇದ್ಲು. ಅಷ್ಟರಲ್ಲಿ ಒಂದು 5 ನಿಮಿಷ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಇಲ್ಲಿ ಬಂದರೆ ಅವಳಿಗೆ ಮಾತಾಡ್ಸ್ಕೊಂಡು ಹೋಗಬೇಕು ಅನಿಸ್ತಾ ಇರುತ್ತೆ. ಅದಕ್ಕೆ ಹಾಗೆ ಇರು, ಒಂದು 5 ನಿಮಿಷ ಬರ್ತೀವಿ ಅಂತ. ಮೈಸೂರಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಅಲ್ವಾ. ಸಖತ್ ಕೂಲಾಗಿ, ತುಂಬ ನೀಟಾಗಿ, ಏನೋ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತು. ಅಷ್ಟರಲ್ಲಿ ನನ್ನ ಕಸಿನ್ ಪವಿತ್ರ ಅಂತ, ನಿಮಗೆಲ್ಲ ಗೊತ್ತಿರುತ್ತೆ, ನನ್ನ ವ್ಲಾಗಲ್ಲಿ ಅವಾಗ ಬರ್ತಾ ಇರ್ತಾಳೆ. ಹಾಗೆ ಅವಳಿಗೂ ಟೈಮ್ ಆಗಿಬಿಟ್ಟಿತ್ತಲ್ವ, ಅಲ್ಲೇ ಮಾತಾಡ್ಕೊತಾ ಇದ್ದೀವಿ. ಮಾತಾಡ್ಸು ಪವಿಯಮ್ಮನ. ಮಾತಾಡಲ್ವಾ? ಹುಷಾರಿಲ್ವಾ? ಏನಾಗಿದೆ? ಮಂಡ್ಯ ಕಡೆ ಬಂದಂಗೆ ಇಲ್ವಲ್ಲ, ನಮ್ನ ಯಾರು ಕರ್ದಿಲ್ಲಪ್ಪ. ಅದಕ್ಕೆ ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಕಡೆ ಬನ್ನಿ, ಈಗ ಮಂಡ್ಯ ಕಡೆ ಕರೀತಾರೆ. ಇವರು ಚೆನ್ನಾಗವ್ರ ಅಪ್ಪ ಅಮ್ಮ. ಅವರೇ ಪಾಪ ನೋಡ್ಕೊತಾರೆ. ಬೇಗ ಬರ. ಬಂದಮೇಲೆ ಮಾತಾಡ್ಸ್ಕೊಂಡು ಹೋದ್ರೆ ಒಂಥರ ಖುಷಿ ಅಲ್ವಾ. ಅವಳನ್ನು ಮಾತಾಡ್ಸ್ಕೊಂಡು ಇಲ್ಲೇ ಗರುಡ ಮಾಲಲ್ಲಿ ಡೆಕತ್ಲಾನ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ ಸೈಕಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಒಂದು ಸ್ಪೆಷಲ್ ವಿಷಯ ಏನು ಅಂತಂದರೆ, ನನ್ನ ಮಗಳು ಅವಳು ಕ್ಲಾಸ್ಗೆ ಟಾಪರ್ ಬಂದಿದ್ದಾಳೆ. ಅದು ತುಂಬ ಖುಷಿ ಇದೆ. ಅದಕ್ಕೋಸ್ಕರ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಯಾವಾಗಲೂ ಅಷ್ಟೇ, ನಮ್ಮ ಮಕ್ಕಳು ಏನೇ ಒಂದು ಸಣ್ಣದು ಅಚೀವ್ಮೆಂಟ್ ಮಾಡಿದ್ರು ಅಥವಾ ಸಣ್ಣದು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಅದ್ರ ಜೊತೆಗೆ ನಾವು ಸೈಕಲ್ ಕೊಡಿಸಿರಲಿಲ್ಲ ಅಲ್ವಾ, ಫಸ್ಟ್ ಟೈಮ್ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ ಟಾಪರ್ ಬಂದಿರೋದ್ರಿಂದ ನಮಗೂ ಖುಷಿ ಆಯಿತು. ಇವಾಗಲೇ ಕೊಡ್ಸೋಣ ಅಂದ್ಬಿಟ್ಟು ಕೊಡಿಸ್ತಾ ಇದ್ದೀವಿ. ನಮಗೂ ಖುಷಿ ಆಯಿತು, ಅವಳಿಗೂ ತುಂಬ ಖುಷಿ ಆಯಿತು. ಟ್ರೈ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ಥರ ಸೈಕಲ್ ಕೊಡಿಸ್ತಾ ಇರೋದು. ಆ ಕಡೆ ಈ ಕಡೆ ಚಕ್ರ ಹಾಕ್ತಾರಲ್ವ, ಸೈಡ್ ಅದು ವೀಲು, ಅದು ಹಾಕಿ ಕೊಡ್ತಾಯಿದ್ವಿ. ಚೆನ್ನಾಗಿ ಹೊಡಿತಾ ಇದ್ದಾಳೆ. ಒಂದ್ಸಲಿ ನಮ್ಮ ದಡಮ್ಮನ ಮನೆಯಲ್ಲೂ ಟ್ರೈ ಮಾಡಿದ್ಲು, ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಾಯಿದ್ಲು. ಇವಾಗ್ಲೂ ಕೊಡ್ಸೋಣ ಅಂತ ನೋಡಿದ್ವಿ. ಇಷ್ಟ ಆಯಿತು. ಸ್ವಲ್ಪ ದೊಡ್ಡದು ಕೊಡ್ಸೋದ ಚಿಕ್ಕದು ಕೊಡ್ಸೋದ ಯೋಚನೆ ಮಾಡಿ ನೋಡ್ತಾ ಇದ್ವಿ. ಆಮೇಲೆ ಸೈಕಲ್ಲು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅದೆಲ್ಲ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ನಾವೇನಾದರೂ ಎಕ್ಸ್ಟ್ರಾ ಹೆಲ್ಮೆಟ್ಟು ಅಥವಾ ಮಡ್ ಗಾರ್ಡ್ಸ್ ಏನೇನೋ ಎಕ್ಸ್ಟ್ರಾ ಹಾಕಬೇಕು, ಬರೀ ಸೈಕಲ್ ಮಾತ್ರ ಅವ್ರು ಕೊಡ್ತಾರೆ. ಅದೆಲ್ಲ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಅದೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಕೆಳಗಡೆ ಸ್ವಲ್ಪ ಶಾಪಿಂಗ್ ಬಂದ್ವಿ. ಅವಳೊಂದಷ್ಟು ರಿಂಗೆಲ್ಲ ಚೆಕ್ ಮಾಡ್ತಾ ಇದ್ದಾಳೆ, ಅಮ್ಮ ಇದು ಚೆನ್ನಾಗಿದೆಯಾ ಅದು ಅಂತ. ನಮ್ಮ ಮನೆಯವರು ಹೋಗಿ ನೋಡಿ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿದ್ರು. ಅಲ್ಲೇ ಮಕ್ಕಳಿಗೆ ಗೇಮ್ ಎಲ್ಲ ಇತ್ತು ಈ ಥರದ್ದು. ನನ್ನ ಮಗಳು ನಾನು ಮಾಡ್ತೀನಿ ಅಮ್ಮ ಅದನ್ನು ಅಂದ್ಲು, ಬಟ್ ಅವಳು ತುಂಬ ಚಿಕ್ಕವಳು, ಅವಳಿಗೆ ಆಗೋದಿಲ್ಲ ಅಂತ ಬೇಡ ಅಂದರು. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಬಿಡು ಪಪ್ಪು ಅಂತ ಹೇಳ್ಬಿಟ್ಟು ಅವಳು ನಾನು ಟ್ರೈ ಮಾಡ್ತೀನಿ ಅಂದಲ್ವ, ಅದು ನಂಗೆ ತುಂಬ ಖುಷಿ ಆಯಿತು. ಎಲ್ಲ ಸೈಕಲೆಲ್ಲ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಒಂದಷ್ಟು ಶಾಪಿಂಗ್ ಕೂಡ ಮಾಡಿದ್ದೀವಿ. ಹೋಗ್ತಾ ಹಾಗೆ ಕತ್ಲೆ ಆಯ್ತಲ್ವ, ಮಕ್ಕಳನ್ನೂ ಕರ್ಕೊಂಬಂದು ತುಂಬ ದಿನ ಆಗಿತ್ತು ಈಚೆ ಏನಾದರೂ ಕೊಡ್ಸೋಣ ಅಂತ. ಸ್ವಲ್ಪ ಇವಾಗ ಫಿಶ್ ಮೇಲೆ ಒಲವು ಜಾಸ್ತಿ ಆಗ್ತಾ ಇದೆ ನಾನ್ ವೆಜ್ಜಲ್ಲಿ. ಫಿಶ್ ಏನಾದರೂ ತಿನ್ನೋಣ ಈಚೆ ಕಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಬಂದಿದ್ದೀವಿ. ಕುಕ್ರಳ್ಳಿ ಕೆರೆ ಇದೆಯಲ್ಲ ಮೈಸೂರಲ್ಲಿ, ಅದ್ರ ಪಕ್ಕ ಫಿಶ್ ಮಾರ್ತಾರೆ. ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಮನೆಯವರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ನನಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಬೋನ್ಲೆಸ್ ಫಿಶ್ಶು, ಫಿಶ್ ಫ್ರೈ, ಫಿಶ್ ಕಬಾಬು ಮತ್ತು ಫಿಶ್ ಫಿಂಗರ್ ಚಿಪ್ಸ್ ಸಾಕಾಗಿತ್ತು ಮಾತ್ರ. ನಾನು ನನ್ನ ಮಕ್ಕಳು ಹೆಂಗೆ ಅಂದರೆ ಕೊಟ್ಟಿದ ತಕ್ಷಣ ತಿನ್ಕೊತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು.
ಒಂದು ಮಾತ್ರ ಚಿಕನ್ ತೊಗೊಂಡ್ವಿ. ನನ್ನ ಮಗಳು ಫಸ್ಟು ಫಿಶ್ ತಿನ್ನಲ್ಲ ಅಂದ್ಲು, ಬಟ್ ಆಮೇಲೆ ಅವಳು ಫಿಶ್ ಅವಳೇ ಬಿಡಲಿಲ್ಲ, ಅವಳೇ ತಿನ್ಕೊಂಡ್ಬಿಟ್ಲು ದೊಡ್ಡವಳು. ತುಂಬ ಚೆನ್ನಾಗಿದೆ ಅಂತ ಸಖತ್ ಇಷ್ಟಪಟ್ಟರು. ನನ್ನ ಚಿಕ್ಕ ಮಗಳು ಕೂಡ ತಿಂತಾ ಇದ್ದಾಳೆ, ಸಖತ್ ಇಷ್ಟ ಆಯಿತು. ನೀವು ಮೈಸೂರಿಗೇನಾದ್ರು ಹೋದರೆ ಕುಕ್ರಳ್ಳಿ ಕೆರೆ ಪಕ್ಕ ಇದೆ, ತುಂಬ ಚೆನ್ನಾಗಿದೆ ಫಿಶ್ಶು, ಹೋಗಿ ಒಂದ್ಸಲ ಟ್ರೈ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಟೈಮ್ ಬಂದ್ರೂ ಇಲ್ಲೇ ತಿನ್ನೋದು. ನಂಗೆ ಈಗಲೂ ಅಲ್ಲಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಶಾಪಿಂಗ್ ಮುಗಿಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ವಿ. ಹಂಗೆ ಫಿಶ್ ಫಿಂಗರ್ ಚಿಪ್ಸ್ ಅಂತ, ಅದು ಸಖತ್ತಾಗಿತ್ತು, ಅದೊಂದು ತೊಗೊಂಡಿದ್ದೀವಿ ತಿನ್ನೋದಕ್ಕೆ. ಹಾಗೆ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ, ಅದು ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ನನ್ನ ಮಗಳು ಟ್ರೈ ಮಾಡ್ತಾ ಇದ್ದಾಳೆ ಹೇಗಿದೆ ನೋಡೋಣ ಅಂತೇಳ್ಬಿಟ್ಟು ಅವರಪ್ಪ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತು ನಾನು ಬೆಳಗಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಆದಮೇಲೆ ಹಾಗೆ ಮನೆ ಕಡೆ ಹೊರಟ್ವಿ. ಊಟ ಏನೂ ಮಾಡಿಲ್ಲ, ಮನೇಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಥರ ತೊಗೊಂಡ್ವಿ ಅಷ್ಟೇ. ಮನೇಲಿ ಸ್ವಲ್ಪ ಬಂದು ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಂಡ್ವಿ. ಅದಾದಮೇಲೆ ಗೊತ್ತಲ್ವ ಮಕ್ಕಳು ಎಷ್ಟು ಬೇಗ ಸೈಕಲ್ ಹೊಡಿತೀನಿ ಅಂತ ಕಾಯ್ತಾ ಇರ್ತಾಳೆ ನನ್ನ ಮಗಳು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಭಾನುವಾರ ಅಲ್ವಾ, ಸಂಜೆ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ. ನಾವು ಪೂಜೆ ಮಾಡೋದು ಬೇಡ, ಅವಳೇ ಮಾಡಲಿ, ಅವಳ ಸೈಕಲ್ಲು ಅನ್ನೋದಕ್ಕಿಂತ ಅವಳಿಗೂ ಸ್ವಲ್ಪ ಗೊತ್ತಾಗಲಿ, ಇದೆಲ್ಲ ನಮ್ಮದು ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ತಿಳ್ಕೊಳ್ಳಿ ಅಂತ ಅವಳ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ನೀರೆಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾಳೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಟ್ಟಿದ್ದೀನಿ. ಇವಾಗ ಅವಳಿಗೆ ಸ್ವಲ್ಪ ನೀಟಾಗಿ ಮಾಡ್ತಾಳೆ, ಹೇಳ್ಕೊಟ್ಟಿದ್ದೆಲ್ಲ, ಅದಕ್ಕೆ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಇವತ್ತು ಪೂಜೆ ಮಾಡು ಪಾಪು ಅಂತ ಹೇಳ್ಬಿಟ್ಟು. ಅರ್ಶಿನ ತಗೋ, ನಾನು ಇಟ್ಟಿದ್ದೀನಲ್ಲ ಅಲ್ಲೇ ಇಡು. ಸಾಕು ಅಷ್ಟೇ. ನಿಮ್ಮಪ್ಪ ಮಡ್ಡಲ್ಲಿ ಹೋಗಲ್ಲ ಆಮೇಲೆ ಬೈತಾರೆ, ಇಬ್ರು ತಗೊಳ್ದ್ಬಿಟ್ಟಿದ್ದೀರಿ. ಸಾಕು, ಹೂವಿಡು. ಸಾಕು, ಅಲ್ಲಿ ಪೂಜೆ ಐತೆ. ಇಲ್ಲ, ಹೂವಿಡಮ್ಮ, ಬಟ್ಲು ಬೀಳ್ತದೆ ನಮ್ಮ ಇದಕ್ಕಿನ ನೀವು ಇಟ್ಟು. ಒಂದು ಹೂವು, ಸಿಂಗಲ್ ಹೂವುಗಳು ಐತೆ ಅದಕ್ಕೆ ನೀವು ಕಟ್ಕೊಟ್ಬಿಡ್ರಿ ನಿಂಬೆಣ್ಣು. ಮುಂದೆ ಇಡು. ಇಡು ಅಲ್ಲ. ಅಲ್ಲೊಂದು ಇಡು. ಇದು ನಿಂಬೆಹಣ್ಣು ಕಟ್ಕೊಟ್ಬಿಡ್ರಿ ನೀವು. ನಿಮ್ಮಮ್ಮ ಟೈರ್ ಗಿಡ ಕೇಳಿದ್ರಲ್ಲ, ಅಮ್ಮ ಬಾ, ನೀನು ಈ ಕಡೆ ನಿಂತ್ಕೊಯ್ಸತ್ ಪೂಜೆ ಮಾಡು. ಸುಮ್ಮನೆ ಅಷ್ಟೇ. ಹಿಂಗೆ ಹಿಂಗೆ ಅನ್ಬೇಕು, ಹಿಂಗೆ ಉಗ್ರಲ್ಲಿ ಹಿಂಗೆ ಅನ್ನ ಮುರಿ ಕೆಳಕ್ಕೆ. ಬಗ್ಗಿ ಭಕ್ತಿಯಿಂದ ಮಾಡಬೇಕು. ಹಿಂದೆ ಒಂದು ರೌಂಡ್ ಬಾ, ಹಿಂದೆನೂ ಮಾಡ್ಬಿಟ್ಟು ಬಾ, ಹಂಗೆ ಒಂದು ರೌಂಡ್ ಬನ್ನಿ. ನಿಜಾನ ನಿಜಾನ. ಮತ್ತೆ ಮಾಡು, ಮುಂದಕ್ಕೆ ನಿಂತ್ಕೊ ಮಾಡು, ಮುಂದಕ್ಕೆ ನಿಂತ್ಕೊ ನಂಚೂರ ಮುಂದಕ್ಕೆ. ಮಾಡಂಗೆ. ಈ ಕಡೆ ತಿರ್ಕ. ಸಾಕು, ಅಲ್ಲಿಡು ಕರ್ಪೂರ ಹಚ್ಕೊಂಡು. ಮಾಡು, ನೀನು ಮಾಡುವೆ ಬಾ, ನೀನು ಮಾಡು. ಇಲ್ಲಿ ಬಾ, ಅಕ್ಕನ ಜೊತೆ ಹಿಡ್ಕೊಂಡು ಮುಂದಕ್ಕೆ ಹೋಗು ಪಪ್ಪು. ಮಾಡು. ಸುತ್ತ ಬಾ ಒಂದು ರೌಂಡ್. ಹಿಂದೇನು ಮಾಡು. ಬಾ, ನೀನೇ ನಲಿತಿಯಲ್ಲ, ಆರತಿ ಮಾಡು. ಮಂಗಳಾರತಿ ತಗೋ. ಇರಿ ಇರಿ, ನಮಸ್ಕಾರ ಮಾಡ್ಕೊ, ಗಾಡಿ ನಮಸ್ಕಾರ ಮಾಡ್ಕೊ. ಸರಿ. ಇದ್ದೋ ಈಗ ಸೈಡ್ಗೆ ಹೋಯ್ತು. ಇರಿ ಇರಿ. ಕೊಟ್ಟಿದ್ದೀನಿ, ಇರಿ ಇರಿ, ಇದು ಕೊಟ್ಬಿಡ್ತೀನಿ ಇರಿ. ಎಸ್, ಒಂದ್ಗಡೆ ಹೊಡೀತು, ಬಟ್ ಇದಾಗಿಲ್ಲ. ಬಾ, ಹಂಗೆ ಹೋಗ್ಲಿ ಬಿಡ್ರಿ, ಹಂಗೆ ಕಳಿಸಿ.
ಒಂದು ರೌಂಡ್ ಈ ಕಡೆಗೆ ನೋಡ್ಕೊಂಡು ಮುಂದೆ ನೋಡು ನೀನು. ಬರೇ ಅವಳೇ ಹೊಡಿತಾಳೆ, ಏನಿಲ್ಲ 3 ಚಕ್ರ ಐತಲ್ಲ. ಅಲ್ಲೇ ಸ್ಟಾಪ್ ಮಾಡಿ ಮಣ್ಬಿಡಿ, ಒಳಗೆ ತಗೋಯ್ತಾ ಬಿಡಪ್ಪ. ಹೇಳ್ಕೊಟ್ಟಾಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ಲು. ಸೊ ಇವಾಗ ಕೇಳಬೇಕಾ ನಾವು ಬೇಡ ಅಂದ್ರೂ ಹೊಸ ಸೈಕಲು ಹೊಡಿತಾನೆ ಇದ್ಲು. ಸೈಕಲ್ನ ತುಂಬ ಇಷ್ಟ ಆಯಿತು ಅವಳಿಗೆ. ಬ್ರೇಕ್ ಹಾಕಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ಇವಾಗ ನೀಟಾಗಿ ತಿಳ್ಕೊಂಡಿದ್ದಾಳೆ. 3 ಚಕ್ರ ಹಿಂದೆ ಇರೋದ್ರಿಂದ ಸೊ ಆರಾಮಾಗಿ ಸೈಕ್ಲಿಂಗ್ ಮಾಡ್ಬೋದು. ನನ್ನ ಚಿಕ್ಕ ಮಗಳು ಕೇಳಬೇಕಾ, ಅಕ್ಕ ಸೈಕ್ಲಿಂಗ್ ಮಾಡ್ತಾ ಇದ್ದಾಳೆ ಅಂತ ಅವಳು ಒಂದು ಪಾಂಡಕರ್ ತಗೊಂಡು ಓಡಿಸ್ತಾ ಇದ್ದಾಳೆ ಹಿಂದ್ಗಡೆ. ಕ್ಯೂಟ್ ಅಲ್ವಾ? ದೊಡ್ಡವ್ರನ್ನ ನೋಡಿ ಚಿಕ್ಕ ಮಕ್ಕಳು ಕಲಿಯೋದು ಅನ್ನೋದು ಇದಕ್ಕೇನೆ. ಅವಳು ಕೂಡ ಅವಳದು ಪುಟ್ಟು ಗಾಡಿ ತಗೊಂಡು ಓಡಿಸ್ತಾ ಇದ್ದಾಳೆ. ಅವರಪ್ಪ ಅವಳಿಗೆ ಕಾಲು ಇಟ್ಕೊಂಡು ಓಡ್ಸೋಕ್ಕೆ ಬರಲ್ಲ, ಅವರಪ್ಪ ಹಿಂದೆ ತಳ್ತಾ ಇದ್ದಾರೆ, ಅವಳು ಮುಂದೆ ಓಡಿಸ್ಕೊಂಡು ಬರ್ತಾ ಇದ್ದಾಳೆ. ಒಟ್ನಲ್ಲಿ ಏನೋ ಮಕ್ಳು ಖುಷಿಯಾಗಿದ್ರೆ ಅದೇ ನಮಗೂ ಖುಷಿ ಅಲ್ವಾ? ಯಾವುದಾದ್ರೂ ಅಷ್ಟೇ ಸಣ್ಣ ಪುಟ್ಟ, ಈಗ ನಮ್ಮ ಮಕ್ಕಳು ನಮಗೊಂದು ಹೆಲ್ಪ್ ಮಾಡಿದ್ರು ಅಥವಾ ಯಾರೋ ದೊಡ್ಡವ್ರು ಬಂದಾಗ ಕೂತ್ಕೊಳ್ಳಿ ಅಂತ ಹೇಳಿದ್ರು, ಇಲ್ಲ ಅವ್ರಿಗೊಂದು ಲೋಟ ನೀರು ಕೊಟ್ಟರು, ಕಾಫಿ ಕೊಟ್ಟರು ಅಂದಾಗ ಅದನ್ನು ಅಪ್ರಿಷಿಯೇಟ್ ಮಾಡಿ ಹೊಗಳಬೇಕು ಅವ್ರಿಗೇನಾದರೂ ಒಂದು ಸಣ್ಣದೊಂದು ಚಾಕ್ಲೇಟ್ ಕೊಡೋದು, ನೀನು ಈ ಥರ ಮಾಡಿದೆ ಅಲ್ವಾ ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಮಕ್ಕಳಿಗೆ ಖುಷಿಯಾಗುತ್ತೆ. ಇದು ಒಳ್ಳೆಯದು, ಇಷ್ಟ ಆಗುತ್ತೆ ಎಲ್ರಿಗೂ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟ ವಿಷಯ ಆಗಲಿ ಚಿಕ್ಕವನಿಂದನೇ ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡೋದನ್ನ ತಿಳ್ಕೊಬೇಕು. ಅದ್ರ ಜೊತೆಗೆ ಓದೋ ವಿಷಯದಲ್ಲೂ ಅಷ್ಟೇ, ಮಕ್ಕಳು ಏನಾದ್ರು ಒಂಚೂರು ಮಾರ್ಕ್ಸ್ ಜಾಸ್ತಿ ತೆಗೆದಾಗ ಗುಡ್ ಕಂದ, ಚೆನ್ನಾಗಿ ತೆಗ್ದಿದ್ಯಾ, ಇದೇ ರೀತಿ ಇರಬೇಕು ಅಂದಾಗ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಸೊ ಅವರೇ ಖುಷಿಪಟ್ಟು ಎಲ್ಲ ಈ ಥರ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಾನು ಅದೇ ರೀತಿ ಯಾವಾಗಲೂ ಮಕ್ಕಳಿಗೆ ಎನ್ಕರೇಜ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಬರೀ ರೇಗೋದ್ರಿಂದ ಹೊಡೆಯೋದ್ರಿಂದ ಎಲ್ಲ ಸರಿ ಹೋಗೋದಿಲ್ಲ. ಸೊ ಈ ರೀತಿ ಪ್ರೀತಿಯಿಂದನೂ ಮಕ್ಕಳನ್ನ ಗೆಲ್ಲಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.